ಮಹಿಳೆಯರ ಆರೋಗ್ಯ ಆಸಕ್ತಿ ಉಡುಗೆ ತೊಡುಗೆ ಹೊಸ ಟ್ರೆಂಡ್ ಹೊಸ ವಿಚಾರ ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ ನಾನು ರಕ್ಷಾ. ಸ್ಥೂಲಕಾಯದ ಗರ್ಭಿಣಿ ಮಹಿಳೆಯರಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ನಾವು ಕೇಳಿದ್ದೀವಿ. ಆದರೆ ಸ್ಥೂಲಕಾಯ ಹೊಂದಿರತಕ್ಕಂತಹ ಗರ್ಭಿಣಿ ಮಹಿಳೆಯರಿಗೆ ಹುಟ್ಟತಕ್ಕಂತಹ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆ ಆಗಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಸಂಗೀತಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಅನ್ನೋದು ನಾವು ಸಾಕಷ್ಟು ಜನರಲ್ಲಿ ನೋಡ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ಗರ್ಭಿಣಿ ಮಹಿಳೆಯರಾಗಿರ್ಬೋದು, ಸೊ ಯಾರು ಕೂಡ ಇದಕ್ಕೆ ಹೊರತಲ್ಲ. ಸೊ ಯಾಕೆ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಗರ್ಭಿಣಿಯರಲ್ಲಿ ಅಂತ ಹೇಳ್ತೀರಾ ನೀವು? ಗರ್ಭಿಣಿಯರಲ್ಲಿ ಅಂದರೆ ಈಗ ನಾವು ಎರಡು ಥರದ್ದು ತೊಗೋಬೋದು. ಇವಾಗ ಗರ್ಭಿಣಿ ಆಗೋಕ್ಕಿಂತ ಮುಂಚೆನೇ ಅವರು ದಪ್ಪ ಇದ್ರ ಅಥವಾ ಅವರು ಗರ್ಭಧಾರಣೆ ಮಾಡಾದ್ಮೇಲೆ ಅವ್ರದ್ದು ಊಟ, ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸಲ್ಲಿ ಅವ್ರೇನಾದರೂ ದಪ್ಪ ಆದ್ರ ಅನ್ನೋದು ನಮ್ಮದು ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಸೊ ಮುಂಚೆನೇ ಅವ್ರದ್ದು ತೂಕ ಜಾಸ್ತಿ ಇತ್ತು ಅಂದರೆ ಸೊ ಅದರಿಂದ ಆಗೋ ತೊಂದರೆಗಳೇನು, ಆಮೇಲೆ ಗರ್ಭಧಾರಣೆ ಆದಮೇಲೆ ಸೊ ಅದರಿಂದ ಆಗೋ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ಇವಾಗಿಂದು ನೀವು ನೋಡಿದ್ರೆ ನಮ್ಮ ಟ್ರೆಂಡ್, ನಮ್ಮ ಲೈಫ್ ಸ್ಟೈಲ್ ನೋಡಿದ್ರೆ ತುಂಬ ಹೊರಗಡೆ ಊಟ, ತುಂಬ ಜಂಕ್ ಊಟಗಳಾಗಿರೋದ್ರಿಂದ ಗರ್ಭಿಣಿಯರೇ ಅಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ತುಂಬಾ ತೂಕ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅದರದ್ದೇ ಆದ ತೊಂದರೆಗಳು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಸೊ ನೀವು ಹೊಸದಾಗಿ ಮದುವೆ ಆಗಿರೋರು, ಓಕೆ ಇವಾಗ ನಾನು ರೆಡಿ, ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ನಿಮ್ಮ ತೂಕ ಚೆಕ್ ಮಾಡ್ಕೊಳ್ಳಿ. ಅದು ಐಡಿಯಲ್ ವೆಯ್ಟಲ್ಲಿ ಇದೆ ಅಂದಮೇಲೆ ನೀವು ಗರ್ಭಧಾರಣೆ ಮಾಡೋಕ್ಕೆ ರೆಡಿ ಆಗ್ತೀರಾ ಅನ್ನೋದೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಹಾಗೆಯೇ ಈಗ ಗರ್ಭ ಧರಿಸಿದ ನಂತರ ದಪ್ಪ ಆಗುವಂಥದ್ದು ಇದೆಯಲ್ಲ, ಸೊ ಇದು ಯಾವೆಲ್ಲ ಕಾರಣಗಳಿಗಾಗುತ್ತೆ ಅಂತ ಹೇಳ್ತೀರಾ? ಗರ್ಭಧಾರಣೆ ಆದಮೇಲೆ ಇವಾಗ ತುಂಬ ಜನ ಇವಾಗ ಮನೆಯಲ್ಲಿರುವಂಥ ದೊಡ್ಡವರು ಎಲ್ಲ ಓಕೆ ಇವಾಗ ಇವ್ರು ಗರ್ಭಿಣಿ ಆಗಿದ್ದಾರೆ, ಇನ್ನು ಓಡಾಡಕೂಡ್ದು, ರೆಸ್ಟ್ ತಗೋಬೇಕು, ಏನು ಕೆಲಸ ಮಾಡಕೂಡ್ದು, ಈ ಥರ ಎಲ್ಲ ತುಂಬ ಇದೆ. ಆಮೇಲೆ ಇವಾಗ ಅವ್ರು ಒಬ್ಬರೇ ಅಲ್ಲ, ಇವಾಗ ಅವ್ರು ಇಬ್ಬರು. ಸೊ ಇಬ್ರಿಗೆ ನೀವು ತಿನ್ನಬೇಕು, ಇಬ್ರಿಗೆ ತಿನ್ನು, ಈಟ್ ಫಾರ್ ಟೂ ಅನ್ನೋದೊಂದು ಮಿತ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಅವ್ರು ಯಾವಾಗಲೂ ಜಾಸ್ತಿ ತಿನ್ನುವಂಥದ್ದು, ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗೋಗುತ್ತೆ. ತುಂಬ ಮೊದಲು 3 ತಿಂಗಳು ಸ್ವಲ್ಪ ತೂಕ ಕಮ್ಮಿ ಆದ್ರೂ ನೆಕ್ಸ್ಟ್ ಒಂದು 4th 5th ಮಂತ್ ಪ್ರೆಗ್ನೆನ್ಸಿಯಿಂದ ತುಂಬ ಜಾಸ್ತಿ ಊಟದ್ದೇ ಮೇಯ್ನಾಗಿ ವೆಯ್ಟ್ ಪುಟ್ ಆನ್ ಆಗೋದು. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಫುಡ್. ಓಕೆ, ಇನ್ನು ಸ್ಥೂಲಕಾಯದ ಮಹಿಳೆಯರು ಗರ್ಭ ಧರಿಸೋದು ಕಷ್ಟ ಅಂತ ಹೇಳ್ತಾರೆ. ಹೌದು. ಸೊ ಯಾಕೆ, ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ? ಅದೇ ಹೇಳ್ದಂಗೆ ಇವಾಗ ದಪ್ಪ ಇರುವಂಥ ಹೆಂಗಸರು ಗರ್ಭಿಣಿ ಆಗೋಕ್ಕಿಂತ ಮುಂಚೆನೇ ತುಂಬ ತೊಂದರೆಗಳಾಗುತ್ತೆ. ಇವಾಗ ಅವರು ಗರ್ಭಧಾರಣೆ ಆಗೋದಕ್ಕೆ ಕಷ್ಟ, ತುಂಬ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಫಸ್ಟ್ ಅವ್ರಿಗೆ ಗರ್ಭಧಾರಣೆ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ನಾವು ಓಕೆ ಇವ್ರು ದಪ್ಪ ಅಂತ ನೀವು ಹೆಂಗೆ ಅನ್ಬೇಕು ಅಂತ ನೀವು ಕೇಳ್ಬೋದು. ಸೊ ಬಾಡಿ ಮಾಸ್ ಇಂಡೆಕ್ಸ್ ಅಂತ BMI ಅಂತ ಏನಂತ ಕರಿತೀವಿ. ಸೊ ಅದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸಿಂಪಲ್ ಆಗಿ ಅವ್ರ ಹೈಟ್ ಸೆಂಟಿಮೀಟರ್ಸ್ ಅಲ್ಲಿ ಚೆಕ್ ಮಾಡಬೇಕು, ಇಂಚಸ್ ಅಲ್ಲಲ್ಲ. ಫಾರ್ ಎನ್ ಎಕ್ಸಾಂಪಲ್, ಈಗ 156 ಸೆಂಟಿಮೀಟರ್ಸ್ ಇದ್ದಾರೆ ಅಂದ್ಕೊಳ್ಳಿ, 156 ಸೆಂಟಿಮೀಟರ್ಸ್. ಮನೇಲೇ ನೀವು ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ -100 ಮಾಡ್ಕೊಳ್ಳಿ. ಓಕೆ, ಸೊ 56 ಬರುತ್ತೆ. 56 to 60 ಈಸ್ ಹರ್ ಐಡಿಯಲ್ ವೇಟ್. ಓಕೆ, ಸೊ ಇಷ್ಟನ್ನ ನೀವು ಮುಂಚೆನೆ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಮುಂಚೆ ಸೊ ನೀವು ನೋಡಿಕೊಂಡು ನೀವೇ ಇವಾಗ ನಾವು ಯೂಶಲ್ ಆಗಿ ನಾರ್ಮಲ್ BMI ಅಂತ ಅಂದರೆ 18 to 24, ಮ್ಯಾಕ್ಸಿಮಮ್ 25 ವರೆಗೂ ನಾರ್ಮಲ್ ಬಾಡಿ ಮಾಸ್ ಇಂಡೆಕ್ಸ್. 25ರಿಂದ 30ವರೆಗೂ ಓವರ್ ವೇಟ್ ಅಂತ ಕರಿತೀವಿ. 30ರಿಂದ ಹೆಚ್ಚಿಗೆ ಆದರೆ ಒಬೆಸಿಟಿ. ಸೊ ಇದರಲ್ಲಿ ನೀವು ಯಾವ ಕ್ಯಾಟಗರಿಲಿ ಯು ವಿಲ್ ಫಾಲ್ ಅಂತ ನೋಡಿಕೊಂಡು ಓವರ್ ವೇಟ್ ಆದರೆ ಏನು ಮಾಡಬೇಕು, ಒಬೆಸಿಟಿ ಆದರೆ ಏನು ಮಾಡಬೇಕು ಅನ್ನೋದನ್ನು ನೋಡಿ. ಫಸ್ಟು ದಪ್ಪ ಇರೋರಿಗೆ ಪ್ರೆಗ್ನೆನ್ಸಿನೇ ಕಷ್ಟ, ಅಷ್ಟು ಹಾರ್ಮೋನ್ ಪ್ರಾಬ್ಲಮ್ಸ್ ಇದ್ದಾಗ ಬೇರೆ ಮೆಡಿಕಲ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಲೈಕ್ ಅವ್ರಿಗೆ ಶುಗರ್ ಬರುವಂಥ ಚಾನ್ಸಸ್ ಇರ್ಬೋದು ಅಥವಾ BP ಬರುವಂಥ ಚಾನ್ಸಸ್ ಇರ್ಬೋದು. ಸೊ ಈ ಥರದ್ದು ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಯೂಶಲ್ ಆಗಿ ದಪ್ಪ ಇರುವಂಥವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಏನೊಂದು ಪ್ರಾಬ್ಲಮ್ ಬರುತ್ತೆ, ಅದು ಜಾಸ್ತಿ ಈ ನಡುವೆ. ಸ್ಟ್ಯಾಟಿಸ್ಟಿಕ್ಸ್ ಇಸ್ ಗೋಯಿಂಗ್ ವೆರಿ ಹೈ. ಸೊ ಅಂಥದ್ದು PCOD ಇರುವವ್ರಿಗೆ ಈ ಓವ್ಯುಲೇಷನ್ ಕರೆಕ್ಟಾಗಿ ಆಗಲ್ಲ, ಅಂಡಾಶಯ ಸರಿಯಾಗಿ ವರ್ಕ್ ಮಾಡಲ್ಲ. ಸೊ ಅಂಥವ್ರಿಗೆ ಮತ್ತೆ ಪ್ರೆಗ್ನೆನ್ಸಿ, ಇನ್ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ. ಓಕೆ, ಎಲ್ಲ ಆಗಿ ಪ್ರೆಗ್ನೆಂಟ್ ಆದರೂ ಪ್ರೆಗ್ನೆನ್ಸಿನಲ್ಲಿ
ತುಂಬ ಪ್ರಾಬ್ಲಮ್ಸ್ ಆಗೋದು ಈ 9 months ಆಫ್ ಪ್ರೆಗ್ನೆನ್ಸಿನಲ್ಲಿ. ಮೇಯ್ನ್ ಆಗಿ ಫಸ್ಟ್ ಪ್ರಾಬ್ಲಮ್ ಅರ್ಲಿ ಮಿಸ್ಕ್ಯಾರೇಜ್, ಲೈಕ್ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಅರ್ಲಿ ಅಂದರೆ ಮೊದಲು 3 ತಿಂಗಳಲ್ಲಿ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ನೆಕ್ಸ್ಟ್ ಚಾನ್ಸಸ್ ವಿಲ್ ಬಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ, ಅಂದರೆ ಈ ಪ್ರೆಗ್ನೆನ್ಸಿನಲ್ಲಿ ಬರುವಂಥ ಶುಗರ್. ಸೊ ಅದು ಮುಂಚೆ ಇರಲ್ಲ, ಪ್ರೆಗ್ನೆನ್ಸಿನಲ್ಲಿ ಪರ್ಸೆ ಬರೋದು. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಬಿಕಾಸ್ ಆಫ್ ದ ಬಾಡಿ ವೇಟ್ ಬರುತ್ತಾ ಅದು? ಎಸ್, ಅಬ್ಸಲ್ಯೂಟ್ಲಿ, ಬಿಕಾಸ್ ಆಫ್ ದಿ ಹಾರ್ಮೋನ್ಸ್ ಆ್ಯಂಡ್ ಬಿಕಾಸ್ ಆಫ್ ದ ಬಾಡಿ ವೇಟ್ ವಿಚ್ ಇಸ್ ಇನ್ಕ್ರೀಸಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಜೆಸ್ಟೇಷನಲ್ ಡಯಾಬಿಟಿಸ್. ಮೂರನೇದು ಪ್ರೆಗ್ನೆನ್ಸಿಲಿ ಬರುವಂಥ ಬಿ ಪಿ, ದಟ್ಸ್ ಕಾಲ್ಡ್ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್. ತುಂಬ ಸೀರಿಯಸ್ ಕಂಡೀಷನ್ಸಲ್ಲಿ ಫಿಟ್ಸ್ ಬಂದು ತುಂಬ, ಅದರಲ್ಲೂ ಮತ್ತೆ ಡೆಲಿವರಿ ಬೇಗ ಆಗುವಂಥದ್ದು, ಅಂದರೆ ಪ್ರೀಟರ್ಮ್ ಲೇಬರ್ಸ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ತುಂಬ ಒಬೀಸ್ ಪೇಷಂಟ್ಸು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದರೆ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಮಗುಗೇನಾದರೂ ತೊಂದರೆ ಆಗೋದು, ಅಂದರೆ ಲೈಕ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತೀವಿ, ಅಂದರೆ ಮಗುನಲ್ಲಿ ಸ್ಪೈನ್ ಪ್ರಾಬ್ಲಮ್ಸು, ಸ್ಪೈನಾ ಬೈಫಿಡಾ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್, ಇವೆಲ್ಲ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಓಕೆ, ಹಾಗೆಯೇ ಈಗ ಗರ್ಭಿಣಿ ಅಂದರೆ ನಾವು ಸ್ಥೂಲಕಾಯದ ಗರ್ಭಿಣಿಯರ ಬಗ್ಗೆ ಮಾತನಾಡ್ತಿದ್ದೀವಿ. ಸೊ ಅವರ ಹೊಟ್ಟೆಲಿರ್ತಕ್ಕಂಥ ಮಗುಗೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅವರ ಒಂದು ಬಾಡಿ ವೆಯ್ಟಿಂದ ಅಂತ ಹೇಳಿ? ಸೊ ಅದೇ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಮಗುನೇ ಅಬ್ನಾರ್ಮಲ್ ಆಗಿ ಬೆಳೆಯುತ್ತೆ ಬಿಕಾಸ್ ಆಫ್ ಮದರ್ಸ್ ವೇಟ್. ಅವ್ರದ್ದು ಹಾರ್ಮೋನ್ ಪ್ರಾಬ್ಲಮ್ಸಿಂದ ಮಗುನೇ ಅಬ್ನಾರ್ಮಲ್ ಆಗಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತೀವಿ, ಸ್ಪೈನಾ ಬೈಫಿಡಾ, ಮಗುನಲ್ಲೇ ಮಾಲ್ಫಾರ್ಮೇಷನ್ಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಎರಡನೇದು ಅವ್ರ ವೇಟಿಂದ ಇವಾಗ ಅಮ್ಮನಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದು ಕಂಟಿನ್ಯೂಸ್ ಆಗಿ ಮಗುಗೆ ಅಮ್ಮನ ಒಂದು ಶುಗರ್ ಫ್ಲೋ ಆಗ್ತಿರೋದ್ರಿಂದ ಬೇಬಿ ಆಲ್ಸೋ ವಿಲ್ ಬಿ ಬಿಗ್, ಮಗುನು ದೊಡ್ಡದಾಗಿ ಬೆಳೆಯೋ ಚಾನ್ಸಸ್, ಅದನ್ನ ಮ್ಯಾಕ್ರೋಸೋಮಿಯಾ ಅಂತೀವಿ. ಈಗ ನಾರ್ಮಲಿ ಮಗು ಹುಟ್ಟಿದಾಗ ಮಗು ವೇಟ್ ಒಂದು 2.5 to 3.5 kgs ಇಸ್ ಅವರ್ ಇಂಡಿಯನ್ ಆವರೇಜ್ ವೇಟ್. ಅದರಲ್ಲಿ ಮೋರ್ ದೆನ್ 4 kg, 4.2, 4.3 kgs ಮ್ಯಾಕ್ರೋಸೋಮಿಯಾ ಅಂತ ಏನಂತ ಕಳಿತೀವಿ. ಅಂಥ ಪ್ರಾಬ್ಲಮ್ಸ್ ಈ ಥರ ತಾಯಿ ದಪ್ಪ ಇದ್ದು ಅವ್ರಿಗೆ ಶುಗರ್ ಬಂದು ಮಗು ಈ ಥರ ದಪ್ಪ ಆಗೋ ಚಾನ್ಸಸ್ ತುಂಬ ಇದೆ. ಗರ್ಭಕೋಶದಲ್ಲಿ ನಾವು ಪಾಲಿಹೈಡ್ರಾಮ್ನಿಯಾಸನಿ ಅಂತ ಕರಿತೀವಿ, ಅಂದರೆ ನೀರು ಜಾಸ್ತಿ ಆಗುವಂಥದ್ದೊಂದು, ಅದೂ ಒಂದು ಕಾಂಪ್ಲಿಕೇಶನ್ ಆಗುತ್ತೆ. ಪ್ಲಸ್ ಈ ಮಗು ಒಂದು 4-4.5 kg ಆಗಿರೋದ್ರಿಂದ ಈಗ 9 ತಿಂಗಳು ಅಂದರೆ 280 days ಪ್ರೆಗ್ನೆನ್ಸಿ, ಅದಕ್ಕಿಂತ ಜಾಸ್ತಿ ಪೋಸ್ಟ್ ಮೆಚ್ಯೂರ್ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಪ್ರಾಬ್ಲಮ್ ಆದಾಗ ಮಗು ದೊಡ್ಡದಾಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. 4-4.5 kg ಬೇಬಿ ವೆಜೈನಲ್ ಡೆಲಿವರಿ ಆಗೋಕ್ಕೆ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಇಂಥ ಪ್ರಾಬ್ಲಮ್ಸ್ ಇದ್ದಾಗ ಆಪ್ರೇಷನ್ ಮಾಡಬೇಕಾಗ್ಬೋದು, ಸಿಸೇರಿಯನ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಹಾಗೆಯೇ ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ ಈ ಸ್ಥೂಲಕಾಯದ ಗರ್ಭಿಣಿಯರಿಗೆ ಹುಟ್ಟುವಂಥ ಹೆಣ್ಣು ಮಕ್ಕಳಿಗೆ ಫ್ಯೂಚರಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಇವಾಗಿಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಇವಾಗಿಂದು ರಿಸರ್ಚ್ ಮಾಡಿ ಸ್ಥೂಲಕಾಯ ಇರೋ ಪ್ರೆಗ್ನೆನ್ಸಿ ಅವರಿಗೆ ಹೆಣ್ಣು ಮಗು ಆದರೆ, ಸೊ ಆಸ್ ನಾನು ಹೇಳಿದೆ, ಆ ಮಗುನೂ ದಪ್ಪ ಇರೋ, ಆ ಮಗುಗೂ ಒಬೆಸಿಟಿ ಬರೋ ಚಾನ್ಸಸ್ ಜಾಸ್ತಿ. ಒಂದು. ಎರಡನೇದು, ತಾಯಿಗೆ ಬಿ ಪಿ ಅಥವಾ ಶುಗರ್ ಅವ್ರ ಪ್ರೆಗ್ನೆನ್ಸಿಲಿದ್ರೆ ಮಗುಗೆ, ಆ ಹುಟ್ಟೋ ಮಗುಗೂ ಮತ್ತೆ ಶುಗರ್ ಅಥವಾ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ, ಇವಾಗ ಅವ್ರಿಗೆ ಒಬೆಸಿಟಿ ಇರೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಫ್ಯಾಟ್ ಸೆಲ್ಸ್ ಬಾಡಿನಲ್ಲಿ ಜಾಸ್ತಿ ಇರುತ್ತೆ. ಈ ಫ್ಯಾಟ್ ಸೆಲ್ಸ್ ಜಾಸ್ತಿ ಇರೋದ್ರಿಂದ ಲೆಪ್ಟಿನ್ ಅಂತ ಒಂದು ಸಬ್ಸ್ಟೆನ್ಸ್ ಈ ಫ್ಯಾಟ್ ಸೆಲ್ಸಿಂದ ರಿಲೀಸ್ ಆಗುವಂಥದ್ದು. ಈ ಫ್ಯಾಟ್ ಸೆಲ್ಸ್, ಈ ಲೆಪ್ಟಿನ್ ಅನ್ನೋದೊಂದು ರಿಲೀಸ್ ಆಗಿರೋದ್ರಿಂದ ಇದು ಅರ್ಲಿ ಪ್ಯೂಬರ್ಟಿ ಅಂದರೆ ಋತುಮತಿ ಆಗೋದು ಈಗ ಯೂಶಲ್ ಆಗಿ 10ನೇ ವರ್ಷದಿಂದ ಅಂತ ಅನ್ಕೋತೀವಿ. 8ರಿಂದ 9ನೇ ವರ್ಷದಿಂದ ಸ್ಟಾರ್ಟ್. ಬಟ್ ಋತುಮತಿ ಆಗೋದು ಒಂದು 8 ವರ್ಷದಿಂದ ಒಳಗೆ ಶುರು ಆಗ್ತಾ ಇದೆ. ತುಂಬಾ ಬೇಗ 8 ವರ್ಷದಿಂದ ಒಳಗೆ. ಸೊ ಇನ್ನೊಂದು ಕಾರಣ ಏನು ಅಂದರೆ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗೋದು. ಈ ಥರ ಒಬೆಸಿಟಿ ಇರೋರಿಗೆ, ಫ್ಯಾಟ್ ಜಾಸ್ತಿ ಇರುವವರಿಗೆ ಅಲ್ಲಿ ಫ್ಯಾಟಿಂದ ರಿಲೀಸ್ ಆಗುವಂಥ ಒಂದು ಹಾರ್ಮೋನ್. ಆ್ಯಕ್ಚುಲಿ ಈಸ್ಟ್ರೋಜನ್ ರಿಲೀಸ್ ಆಗೋದು ಓವರೀಸಿಂದ, ಅಂಡಾಶಯದಿಂದ. ಅದು ಒಂದು ಸೋರ್ಸ್. ಇನ್ನೊಂದು ಸೋರ್ಸ್ ಫ್ಯಾಟ್. ಸೊ ಇಂಥವ್ರಿಗೆ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಈಸ್ಟ್ರೋಜನ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಅರ್ಲಿ ಪ್ಯೂಬರ್ಟಿ, ಬೇಗ ಋತುಮತಿ ಆಗ್ತಿರೋ ಚಾನ್ಸಸ್ ಇವಾಗ ನೋಡ್ತಿದ್ವಿ. ಅಂದರೆ ಇವಾಗಿನ ಟ್ರೆಂಡ್ ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು, 6, 7, 8ನೇ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಸ್ತನದ ಬೆಳವಣಿಗೆ, ಫಸ್ಟ್ ಸ್ತನದ ಬೆಳವಣಿಗೆನೆ ಬರೋದು. ಸೊ ಹಾಗಾಗಿ ಈ ನಡುವೆ ಸ್ತನದ ಬೆಳವಣಿಗೆಗಳು ಚಿಕ್ಕ ಮಕ್ಕಳಲ್ಲೇ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಒಬೆಸಿಟಿ ಇನ್ ದ ಮದರ್, ಮಕ್ಕಳಿಗೆ ಎಫೆಕ್ಟ್ ಆಗ್ತಾ ಇರೋದು. ಓಕೆ ಡಾಕ್ಟರ್, ಈ ವಿಚಾರವಾಗಿ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ. ಆದರೆ ಅದಕ್ಕೂ ಮೊದಲು ಗೆಳತಿ ಕಾರ್ಯಕ್ರಮದಲ್ಲಿ ಈಗ ಸ್ಮಾಲ್ ಬ್ರೇಕ್. Sani